ಹಾಯ್ ಕನ್ನಡಿಗರ ನಾನು ಸ್ವಪ್ನಿಕಾ. ನಮ್ಮ ಚಾನಲ್ಗೆ ಸ್ವಾಗತ. ಸಕ್ಕರೆಯೊಂದಿಗೆ ಮೊಸರು ಮತ್ತು ಉಪ್ಪಿನೊಂದಿಗೆ ಮೊಸರು ತಿನ್ನುವುದು ಯಾವುದು ಆರೋಗ್ಯಕರ? ಮೊಸರು ಭಾರತೀಯ ಪಾಕಪದ್ಧತಿಯ ಪ್ರಮುಖ ಭಾಗವಾಗಿದೆ. ಆಹಾರದಲ್ಲಿ ಮೊಸರಿನ ಪ್ರಾಮುಖ್ಯತೆಯನ್ನು ಇದು ಎಲ್ಲ ಇತರ ಭಾರತೀಯ ಆಹಾರಗಳಲ್ಲಿ ಒಂದು ಭಕ್ಷ್ಯವಾಗಿದೆ ಎಂಬ ಅಂಶದಿಂದ ಅಳೆಯಬಹುದು. ಅದು ಪರಾಠ ಅಥವಾ ಅನ್ನ ದಾಲ್ ಆಗಿರಲಿ, ಒಂದು ಬೌಲ್ ಮೊಸರು ಖಂಡಿತವಾಗಿಯೂ ಇರುತ್ತದೆ. ಸಾಮಾನ್ಯವಾಗಿ ಮೊಸರಿಗೆ ಸಕ್ಕರೆ ಅಥವಾ ಉಪ್ಪನ್ನು ಸೇರಿಸಿ ಸೇವಿಸಲಾಗುತ್ತದೆ. ತಾಜಾ ಮೊಸರಿಗೆ ಸಕ್ಕರೆ ಹರಳುಗಳನ್ನು ಸೇರಿಸುವ ಮೂಲಕ ಸಿಹಿ ಮೊಸರನ್ನು ತಿನ್ನಲಾಗುತ್ತದೆ. ಇದು ಮಿಷ್ಟಿ ದೋಯಿಗಿಂತ ಭಿನ್ನವಾಗಿದೆ. ಕೆಲವರು ಮೊಸರನ್ನು ಉಪ್ಪಿನೊಂದಿಗೆ ತಿನ್ನಲು ಬಯಸುತ್ತಾರೆ. ಸಾಮಾನ್ಯವಾಗಿ ತಾಜಾ ಮೊಸರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಲಾಗುತ್ತದೆ. ಇದು ಕೆಲವೊಮ್ಮೆ ಒಂದು ಚಿಟಿಕೆ ಜೀರಿಗೆ ಪುಡಿಯೊಂದಿಗೆ ಇರುತ್ತದೆ, ಅಥವಾ ಕೆಲವೊಮ್ಮೆ ಸೌತೆಕಾಯಿಗಳು, ಕ್ಯಾರೆಟ್ ಮತ್ತು ಬೀಟ್ಗೆಡ್ಡೆಗಳಂತಹ ಹೊಸದಾಗಿ ಕತ್ತರಿಸಿದ ಅಥವಾ ಚೌಕವಾಗಿ ತರಕಾರಿಗಳನ್ನು ಸೇರಿಸಲಾಗುತ್ತದೆ. ಆದ್ದರಿಂದ ಮೊಸರು ತಿನ್ನುವ ಎರಡು ವಿಧಾನಗಳಲ್ಲಿ ಯಾವುದು ಆರೋಗ್ಯಕರ ಮತ್ತು ಏಕೆ ಎಂದು ಚರ್ಚಿಸೋಣ. ಸಕ್ಕರೆಯೊಂದಿಗೆ ಮೊಸರು ಹೆಚ್ಚು ರುಚಿಕರವಾಗುತ್ತದೆ. ಮೊಸರು ಎಂದು ಕರೆಯಲ್ಪಡುವ ಮೊಸರು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುವ ಡೈರಿ ಉತ್ಪನ್ನವಾಗಿದೆ. ಇದು ಕ್ಯಾಲ್ಸಿಯಂ, ಪ್ರೋಟೀನ್, ವಿಟಮಿನ್ಗಳು, ವಿಶೇಷವಾಗಿ ಬಿ12 ಮತ್ತು ಪ್ರೋಬಯಾಟಿಕ್ಗಳಲ್ಲಿ ಸಮೃದ್ಧವಾಗಿದೆ. ಇದು ಕರುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳಾಗಿವೆ. ಸಕ್ಕರೆಯೊಂದಿಗೆ ಸಿಹಿಗೊಳಿಸಿದಾಗ, ನೈಸರ್ಗಿಕ ಅಥವಾ ಸೇರಿಸಿದಾಗ, ಮೊಸರು ಅನೇಕ ಜನರಿಗೆ, ವಿಶೇಷವಾಗಿ ಸಿಹಿ ಹಲ್ಲಿನವರಿಗೆ ಹೆಚ್ಚು ರುಚಿಕರವಾದ ಆಯ್ಕೆಯಾಗಿದೆ. ಸಕ್ಕರೆಯನ್ನು ಸೇರಿಸುವುದರಿಂದ ಮೊಸರಿನ ಕ್ಯಾಲೋರಿ ಅಂಶವು ಹೆಚ್ಚಾಗುತ್ತದೆ. ಇದು ಹೆಚ್ಚು ಶಕ್ತಿಯ ಅಗತ್ಯವಿರುವ ವ್ಯಕ್ತಿಗಳಿಗೆ ಅಥವಾ ಹೆಚ್ಚಿನ ಕ್ಯಾಲೋರಿ ಅವಶ್ಯಕತೆಗಳನ್ನು ಹೊಂದಿರುವವರಿಗೆ ಪ್ರಯೋಜನಕಾರಿಯಾಗಿದೆ. ಸಕ್ಕರೆ ಮೊಸರಿನ ರುಚಿಯನ್ನು ಹೆಚ್ಚಿಸುತ್ತದೆ. ಸಾದಾ ಮೊಸರು ತುಂಬಾ ಹುಳಿ ಅಥವಾ ಹುಳಿಯನ್ನು ಕಾಣುವವರಿಗೆ ಹೆಚ್ಚು ಇಷ್ಟವಾಗುತ್ತದೆ. ಆದಾಗ್ಯೂ ಸಕ್ಕರೆಯನ್ನು ಸೇರಿಸಿದ ಮೊಸರನ್ನು ನಿಯಮಿತವಾಗಿ ಸೇವಿಸುವುದು ಎಲ್ಲರಿಗೂ ಸೂಕ್ತವಲ್ಲ, ವಿಶೇಷವಾಗಿ ತಮ್ಮ ತೂಕ ಅಥವಾ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಬಯಸುವವರು ಎಂದು ಗಮನಿಸುವುದು ಮುಖ್ಯವಾಗಿದೆ. ಸಕ್ಕರೆಯ ಅತಿಯಾದ ಸೇವನೆಯು ಬೊಜ್ಜು ಮತ್ತು ಮಧುಮೇಹ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳಲು ಸರಳವಾದ ಮೊಸರನ್ನು ಆಯ್ಕೆ ಮಾಡಲು ಅಥವಾ ಸಂಸ್ಕರಿಸಿದ ಸಕ್ಕರೆಯ ಬದಲಿಗೆ ಹಣ್ಣುಗಳು ಅಥವಾ ಜೇನುತುಪ್ಪದಂತಹ ನೈಸರ್ಗಿಕ ಸಿಹಿಕಾರಕಗಳನ್ನು ಸೇರಿಸಲು ಪೌಷ್ಟಿಕತಜ್ಞರು ಶಿಫಾರಸು ಮಾಡುತ್ತಾರೆ. ಈ ರೀತಿಯಾಗಿ ವ್ಯಕ್ತಿಗಳು ಇನ್ನೂ ಮೊಸರಿನ ಪ್ರಯೋಜನಗಳನ್ನು ಆನಂದಿಸಬಹುದು, ಉದಾಹರಣೆಗೆ ಅದರ ಪ್ರೋಬಯಾಟಿಕ್ ಗುಣಲಕ್ಷಣಗಳು ಮತ್ತು ಹೆಚ್ಚಿನ ಪ್ರೋಟೀನ್ ಅಂಶ, ಸೇರಿಸಿದ ಸಕ್ಕರೆಗಳ ನ್ಯೂನತೆಗಳಿಲ್ಲದೆ. ಅತಿಯಾದ ಸಕ್ಕರೆ ಸೇವನೆಯು ಬೊಜ್ಜು, ಹಲ್ಲಿನ ಸಮಸ್ಯೆಗಳು ಮತ್ತು ಮಧುಮೇಹದಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯದಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದೆ. ಆದ್ದರಿಂದ ಮಿತಗೊಳಿಸುವಿಕೆ ಮುಖ್ಯವಾಗಿದೆ. ಉಪ್ಪಿನೊಂದಿಗೆ ಮೊಸರಿನಲ್ಲಿ ಸೋಡಿಯಂ ಅಂಶವನ್ನು ಹೆಚ್ಚಿಸುವ ಉಪ್ಪು ಹೆಚ್ಚು ರುಚಿಕರವಾದ ಆಯ್ಕೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಪ್ರಪಂಚದಾದ್ಯಂತದ ಪಾಕಪದ್ಧತಿಗಳಲ್ಲಿ ಆದ್ಯತೆ ನೀಡಲಾಗುತ್ತದೆ. ಇದು ವಿಭಿನ್ನ ರುಚಿಯ ಪ್ರೊಫೈಲ್ ಅನ್ನು ನೀಡುತ್ತದೆ ಮತ್ತು ಖಾರದ ಭಕ್ಷ್ಯಗಳಲ್ಲಿ ಬಳಸಬಹುದು ಅಥವಾ ಸೈಡ್ ಡಿಶ್ ಆಗಿ ಸೇವಿಸಬಹುದು. ಉಪ್ಪು ಮೊಸರಿನಲ್ಲಿ ಸೋಡಿಯಂ ಅಂಶವನ್ನು ಹೆಚ್ಚಿಸುತ್ತದೆ. ದೈಹಿಕ ಕಾರ್ಯಗಳಿಗೆ ಸೋಡಿಯಂ ಅತ್ಯಗತ್ಯವಾಗಿದ್ದರೂ ಅತಿಯಾದ ಸೇವನೆಯು ಅಧಿಕ ರಕ್ತದೊತ್ತಡ ಮತ್ತು ಹೃದಯರಕ್ತನಾಳದ ಸಮಸ್ಯೆಗಳಿಗೆ ಕಾರಣವಾಗಬಹುದು, ವಿಶೇಷವಾಗಿ ಪೂರ್ವಭಾವಿ ಪರಿಸ್ಥಿತಿಗಳನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ. ಉಪ್ಪು ಸಹಿತ ಮೊಸರಿನ ಖಾರದ ರುಚಿಯು ಅತ್ಯಾಧಿಕತೆಯನ್ನು ಹೆಚ್ಚಿಸುತ್ತದೆ, ವ್ಯಕ್ತಿಗಳು ದೀರ್ಘಕಾಲದವರೆಗೆ ಪೂರ್ಣವಾಗಿ ಅನುಭವಿಸಲು ಸಹಾಯ ಮಾಡುತ್ತದೆ. ಮೊಸರು ಸಿಹಿಯಾಗಿದ್ದರೂ ಅಥವಾ ಉಪ್ಪು ಹಾಕಿದ್ದರೂ ಇದು ಅದರ ಪ್ರೋಬಯಾಟಿಕ್ ಪ್ರಯೋಜನಗಳನ್ನು ಉಳಿಸಿಕೊಳ್ಳುತ್ತದೆ. ಇದು ಕರುಳಿನ ಆರೋಗ್ಯ ಮತ್ತು ಪ್ರತಿರಕ್ಷಣಾ ಕಾರ್ಯಕ್ಕೆ ನಿರ್ಣಾಯಕವಾಗಿದೆ. ಇವುಗಳಲ್ಲಿ ಯಾವುದು ಆರೋಗ್ಯಕರ? ಸಕ್ಕರೆ ಮತ್ತು ಉಪ್ಪಿನೊಂದಿಗೆ ಮೊಸರಿನ ಆರೋಗ್ಯವು ಹೆಚ್ಚಾಗಿ ವೈಯಕ್ತಿಕ ಆಹಾರದ ಆದ್ಯತೆಗಳು ಮತ್ತು ಆರೋಗ್ಯ ಗುರಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಅಥವಾ ತಮ್ಮ ತೂಕವನ್ನು ನಿರ್ವಹಿಸಲು ಪ್ರಯತ್ನಿಸುತ್ತಿರುವವರು ಸಿಹಿಗೊಳಿಸದ ಅಥವಾ ಲಘುವಾಗಿ ಸಿಹಿಯಾದ ಮೊಸರನ್ನು ಬಯಸುತ್ತಾರೆ. ಸಕ್ಕರೆ ಮತ್ತು ಉಪ್ಪು ಎರಡನ್ನೂ ಮಿತವಾಗಿ ಸೇವಿಸಬೇಕು. ಎರಡರ ಅತಿಯಾದ ಸೇವನೆಯು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಒಟ್ಟಾರೆ ಆಹಾರದ ಸಮತೋಲನವನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮತ್ತು ಸೂಕ್ತವಾದ ಪೋಷಣೆಗಾಗಿ ವಿವಿಧ ಆಹಾರಗಳನ್ನು ಸಂಯೋಜಿಸುವುದು ಮುಖ್ಯವಾಗಿದೆ. ಅಧಿಕ ರಕ್ತದೊತ್ತಡ ಅಥವಾ ಮಧುಮೇಹದಂತಹ ನಿರ್ದಿಷ್ಟ ಆರೋಗ್ಯ ಪರಿಸ್ಥಿತಿಗಳನ್ನು ಹೊಂದಿರುವ ಜನರು ತಮ್ಮ ಆಹಾರದ ಅಗತ್ಯಗಳಿಗೆ ಯಾವ ಆಯ್ಕೆಯು ಉತ್ತಮವಾಗಿ ಹೊಂದಿಕೊಳ್ಳುತ್ತದೆ ಎಂಬುದನ್ನು ನಿರ್ಧರಿಸಲು ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸಬೇಕು.